ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ವುಡ್. ನಾನಿವತ್ತು ಹಾಲು ಮೊಸರು ತುಪ್ಪ ಯಾವುದನ್ನು ಬಳಸದೆ ತುಂಬಾನೇ ಸಾಫ್ಟ್ ಆಗಿ ಮತ್ತೆ ಪೂರಿ ತರ ಯಾವ ರೀತಿ ಈ ಚಪಾತಿನ ಮಾಡಬಹುದು ಅಂತ ತೋರಿಸಿಕೊಡ್ತಾ ಇದೀನಿ. ನೀವು ಮಾಡೋ ಚಪಾತಿ ಕೂಡ ಪೂರಿ ತರ ಉಬ್ಬಬೇಕಾ? ನಾನ್ ಹೇಳೋ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ಚಪಾತಿ ಕೂಡ ಪೂರಿ ತರ ಉಬ್ಬುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ನ ತಗೊಂಡಿದ್ದೀನಿ. ಅದಕ್ಕೆ 2 ಕಪ್ ನಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. 2 ಕಪ್ ಆಗುವಷ್ಟು ಮಾತ್ರ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲಾನು ಒಮ್ಮೆ ಡ್ರೈ ಮಿಕ್ಸ್ ಮಾಡಿಕೊಂಡು ನಂತರ ಎಲ್ಲಾನು ಒಮ್ಮೆ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ನಾದ್ಕೊಳ್ಬೇಕು. ಚಪಾತಿ ಹಿಟ್ಟನ್ನ ನಾದಿದಾದ್ಮೇಲೆ ಎಷ್ಟು ಹೊತ್ತು ರೆಸ್ಟ್ ಮಾಡೋದಕ್ಕೆ ಬಿಡ್ತೀವೋ ಅಷ್ಟು ಚೆನ್ನಾಗಿ ಚಪಾತಿ ಅನ್ನೋದು ಉಬ್ಬಿ ಬರುತ್ತೆ. ನಾನಿಲ್ಲಿ ಕೇವಲ 30 ನಿಮಿಷ ಮಾತ್ರ ನೆನೆಯೋದಕ್ಕೆ ಇಟ್ಟಿದ್ದೆ. ಆದ್ರೂ ಕೂಡ ಚಪಾತಿ ಸಾಫ್ಟ್ ಆಗಿ ಮತ್ತೆ ಪೂರಿ ತರ ಬಂದಿದೆ. ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ನಾನಿಲ್ಲಿ ಯಾವುದೇ ರೀತಿಯ ಮೊಸರು ಅಥವಾ ಹಾಲನ್ನ ಮತ್ತೆ ತುಪ್ಪ ಅಥವಾ ಎಣ್ಣೆ ಯಾವುದನ್ನು ಕೂಡ ಬಳಸಿಲ್ಲ ಹಿಟ್ಟನ್ನ ಕಲಿಸುವಾಗ. ಆದ್ರೂ ಕೂಡ ತುಂಬಾನೇ ಸಾಫ್ಟ್ ಆಗಿ ಮತ್ತೆ ಪೂರಿ ತರ ಚಪಾತಿ ಬಂದಿದೆ ಅಂದ್ರೆ ನಂಬ್ತೀರಾ? ಈ ರೀತಿಯಾಗಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡು 30 ನಿಮಿಷ ನೆನಿಲಿಕ್ಕೆ ಲಿಡ್ ಅನ್ನ ಕ್ಲೋಸ್ ಮಾಡಿ ಬಿಡಬೇಕು. ನಂತರ 30 ನಿಮಿಷ ಆದ್ಮೇಲೆ ನೋಡ್ತಾ ಇದ್ದೀವಿ ಯಾವ ರೀತಿ ಹಿಟ್ಟು ನೆನೆದಿದೆ ಅಂತ. ನೋಡಿ ಈ ರೀತಿ ಸಾಫ್ಟ್ ಆಗಿ ಹಿಟ್ಟು ನೆನೆದಿದೆ. ಇದನ್ನ ಮತ್ತೊಮ್ಮೆ ಚೆನ್ನಾಗಿ ಎಣ್ಣೆನ ಹಚ್ಕೊಂಡು ನಾದ್ಕೊಳ್ಬೇಕು. ನಾನಿಲ್ಲಿ ಚಪಾತಿ ಮಾಡೋದಕ್ಕೆ ಈ ರೀತಿ ಸೀಟನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೇಲೆ ಎಣ್ಣೆನ ಹಚ್ಕೊಂಡು ಈ ರೀತಿಯಾಗಿ ನಾದ್ಕೊಳ್ಬೇಕು ಹಿಟ್ಟನ್ನ. ನೋಡಿ ಒಂದು ಸಣ್ಣ ಉಂಡೆನ ತಗೊಳ್ತಾ ಇದ್ದೀನಿ. ಇದನ್ನ ಈ ರೀತಿಯಾಗಿ ನಿಧಾನವಾಗಿ ಲಟ್ಟಿಸ್ಕೊಳ್ಬೇಕು. ನೋಡಿ ಈ ಸೈಜ್ಗೆ ಲಟ್ಟಿಸ್ಕೊಳ್ಬೇಕು. ಫಸ್ಟ್ ಇದಕ್ಕೆ ಮೇಲೆ ಎಣ್ಣೆನ ಸವರ್ಕೊಳ್ಬೇಕು. ನಂತರ ಮೇಲೆ ಡ್ರೈ ಹಿಟ್ಟನ್ನ ಹಚ್ಕೊಳ್ಬೇಕು. ನಾನಿಲ್ಲಿ ಜೋಳದ ಹಿಟ್ಟನ್ನ ಹಚ್ಕೊಳ್ತಾ ಇದ್ದೀನಿ. ನಂತರ ಮತ್ತೊಂದು ಸೈಡ್ ಎಣ್ಣೆ ಮತ್ತು ಜೋಳದ ಹಿಟ್ಟನ್ನ ಹಚ್ಕೊಳ್ಬೇಕು. ಹಚ್ಕೊಂಡು ಈ ರೀತಿಯಾಗಿ ಕ್ಲೋಸ್ ಮಾಡಬೇಕು. ಇದು ತ್ರಿಕೋನಾಕಾರದಲ್ಲಿ ಬರುತ್ತೆ. ಈ ರೀತಿಯಾಗಿ ಮಧ್ಯೆ ಪ್ರೆಸ್ ಮಾಡ್ಲಿಕ್ಕೆ ಹೋಗಬಾರ್ದು, ದಂಡೇಲಿ ಮಾತ್ರ ಪ್ರೆಸ್ ಮಾಡಬೇಕು. ನಂತರ ಮೇಲೂ ಕೆಳಗೂ ಚೆನ್ನಾಗಿ ಎಣ್ಣೆನ ಹಚ್ಕೊಂಡು ನಿಧಾನವಾಗಿ ಲಾಟಿಸ್ಕೊಳ್ಬೇಕು. ಯಾವುದೇ ರೀತಿ ಪ್ರೆಷರ್ ಹಾಕಿ ಲಾಟಿಸ್ಕೊಳ್ಳೋದಕ್ಕೆ ಹೋಗಬಾರ್ದು ಚಪಾತಿನ. ಅವಾಗ ಚಪಾತಿ ಉಬ್ಬಿ ಬರೋದಿಲ್ಲ. ಸ್ಮೂತ್ ಆಗಿ ಲೈಟ್ ವೇಟ್ ಆಗಿ ಲಾಟಿಸ್ಕೊಳ್ತಾ ಹೋಗ್ಬೇಕು. ಚಪಾತಿ ಸೀಟ್ ಇದ್ರೆ ಚಪಾತಿ ಮಾಡೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಮತ್ತೆ ಈ ರೀತಿಯಾಗಿ ತಿರುಗಿಸ್ಕೊಳ್ಬಹುದು. ಈ ರೀತಿ ತಿರುಗಿಸ್ಕೊಳ್ತಾ ನಿಮಗೆ ಯಾವ ಸೈಜ್ ಅಲ್ಲಿ ಚಪಾತಿ ಬೇಕು ಆ ಸೈಜಿಗೆ ಚಪಾತಿನ ಮಾಡ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವ ರೀತಿಯಾಗಿ ಚಪಾತಿನ ಮಾಡ್ತೀರೋ ಅದೇ ರೀತಿಯಾಗಿ ಮಾಡ್ಕೊಳ್ಬಹುದು. ಈ ಕಡೆ ಹಂಚು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಚುಮಕಿಸ್ಕೊಳ್ಬೇಕು. ಆವಾಗ ಚಪಾತಿ ಪೂರಿ ತರ ಉಬ್ಬಿ ಬರುತ್ತೆ. ಇದು ಫಸ್ಟ್ನೇ ಚಪಾತಿ ಆಗಿರೋದ್ರಿಂದ ಆಯಿಲ್ ಇಂದ ಬ್ರಷ್ ಮಾಡ್ತಾ ಇದ್ದೀನಿ. ಮೊದಲನೇ ಚಪಾತಿಗೆ ಮಾತ್ರ ಬ್ರಷ್ ಮಾಡಬೇಕು. ನಂತರ ಚಪಾತಿನ ಈ ರೀತಿಯಾಗಿ ಇದರ ಮೇಲೆ ಚಪಾತಿನ ಹಾಕೊಂಡಿದ್ದೀನಿ. ನೋಡಿ ಉರಿ ಮಾತ್ರ ಹೈ ಫ್ಲೇಮ್ ನಲ್ಲೇ ಇದೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಈ ರೀತಿ ಬಬಲ್ಸ್ ಬಂದ್ಮೇಲೆ ಮತ್ತೊಮ್ಮೆ ಹೊಳಸಿ ಹಾಕೊಳ್ತಾ ಇದ್ದೀನಿ. ನೋಡಿ ಇವಾಗ ಗೊತ್ತಾಗುತ್ತೆ ಯಾವ ರೀತಿ ಪೂರಿ ತರ ಉಬ್ಬಿ ಬರ್ತಾ ಇದೆ ಚಪಾತಿ ಅಂತ. ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಪಾಕೆಟ್ ತರ ಬಂದಿದೆ ಚಪಾತಿ ಅಂತ. ನಾನು ಹೇಳಿರೋ ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನ ಫಾಲೋ ಮಾಡಿದ್ರೆ ನೀವು ಕೂಡ ತುಂಬಾನೇ ಚೆನ್ನಾಗಿ ಚಪಾತಿನ ಮಾಡೋದಕ್ಕೆ ಕಲಿಬಹುದು. ಫಸ್ಟ್ ಟೈಮ್ ಮಾಡೋರಾದ್ರೂ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಚಪಾತಿ. ನೋಡಿ ಯಾವ ರೀತಿ ಪಾಕೆಟ್ ತರ ಚಪಾತಿ ಬಂದಿದೆ ಅಂತ. ತಿನ್ಲಿಕ್ಕೂ ಕೂಡ ತುಂಬಾನೇ ಸಾಫ್ಟ್ ಆಗಿ ಇರುತ್ತೆ. ಎಷ್ಟೊತ್ತು ಬೇಕಾದ್ರೂ ಇಟ್ಟರು ಕೂಡ ಸಾಫ್ಟ್ ಆಗಿ ಇರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.